ಈ ಆಪ್ಷನ್ ಸ್ಟ್ರಾಟಜಿನ ಮಾಡೋದಕ್ಕೆ ಬೇಕಾಗಿರೋ ಕ್ಯಾಪಿಟಲ್ 25,000 ರೂಪಾಯಿ. ಇದು ಬಂದ್ಬಿಟ್ಟು ಪೊಸಿಷನಲ್ ಆಪ್ಷನ್ ಸ್ಟ್ರಾಟಜಿ. ಹಾಗಾಗಿ ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ನೀವು ಯಾವುದೇ ಕೆಲಸದಲ್ಲಿ ಬಿಸಿ ಆಗಿದ್ರು ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡ್ಬೋದು. ಈ ಆಪ್ಷನ್ ಸ್ಟ್ರಾಟಜಿನಲ್ಲಿ ನಮಗೆ ಪ್ರಾಫಿಟ್ ಬಂದ್ಬಿಟ್ಟು ಅನ್ಲಿಮಿಟೆಡ್ ಇರುತ್ತೆ, ಲಾಸ್ ಬಂದ್ಬಿಟ್ಟು ಲಿಮಿಟೆಡ್ ಇರುತ್ತೆ. ಈ ಆಪ್ಷನ್ ಸ್ಟ್ರಾಟಜಿನಲ್ಲಿ ನೋಡಿ, ಮಾರ್ಕೆಟ್ ಮೇಲ್ಗಡೆ ಹೋದ್ರೂ ನಮಗೆ ಪ್ರಾಫಿಟ್ ಆಗುತ್ತೆ, ಮಾರ್ಕೆಟ್ ಕೆಳಗಡೆ ಬಂದ್ರೂ ಪ್ರಾಫಿಟ್ ಆಗುತ್ತೆ. ಹಾಗಾದರೆ ನಮಗೆ ಲಾಸ್ ಯಾವಾಗುತ್ತೆ? ಲಾಸ್ ಬಂದ್ಬಿಟ್ಟು ಮಾರ್ಕೆಟ್ ಯಾವುದೇ ಥರ ಮೂವ್ಮೆಂಟ್ ಕೊಡಲಿಲ್ಲ ಅಂದರೆ ನಮಗೆ ಲಾಸ್ ಆಗುತ್ತೆ. ಆದರೆ ಆ ಲಾಸ್ ಇದೆಯಲ್ಲ ಅದು ಬಂದ್ಬಿಟ್ಟು ಲಿಮಿಟೆಡ್ ಇರುತ್ತೆ. ನಾವು ಈ ಆಪ್ಷನ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಈ ಆಪ್ಷನ್ ಸ್ಟ್ರಾಟಜಿದು ರೂಲ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಆಪ್ಷನ್ ಸ್ಟ್ರಾಟಜಿನ ಪುಟ್ ರೇಷಿಯೋ ಬ್ಯಾಕ್ ಸ್ಪ್ರೆಡ್ ಅಂತ ಕರೀತಾರೆ. ಇದನ್ನ ಕೆಲವರು ಬರೀ ಬ್ಯಾಕ್ ರೇಷಿಯೋ ಸ್ಪ್ರೆಡ್ ಅಂತಾನೂ ಕರೀತಾರೆ. ನೋಡಿ, ಈ ಆಪ್ಷನ್ ಸ್ಟ್ರಾಟಜಿ ಬಂದ್ಬಿಟ್ಟು ನಮಗೆ ಡೈರೆಕ್ಷನಲ್ ಮೂವ್, ಮಾರ್ಕೆಟ್ ಡೈರೆಕ್ಷನಲ್ ಮೂವ್ ಕೊಡುತ್ತೆ ಡೌನ್ ಸೈಡ್ ಅಂತ ಅನಿಸಿದಾಗ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ಇಫ್ ಇನ್ ಕೇಸ್ ಡೈರೆಕ್ಷನಲ್ ಮೂವ್ ಕೊಡಲಿಲ್ಲ, ಮೇಲ್ಗಡೆ ಹೋಯ್ತು ಅಂದ್ಕೊಳ್ಳಿ, ಆವಾಗಲೂ ನಮಗೇನು ಲಾಸ್ ಆಗಲ್ಲ. ಲಾಸ್ ಏನಿದ್ರು ಮಾರ್ಕೆಟ್ ಯಾವುದೇ ಮೂವ್ಮೆಂಟ್ ಕೊಡಲಿಲ್ಲ ಅಂದರೆ ಮಾತ್ರ ಲಾಸ್ ಆಗುತ್ತೆ. ಬೇಸಿಕಲಿ ನಾವು ಪುಟ್ ರೇಷಿಯೋ ಬ್ಯಾಕ್ ಸ್ಪ್ರೆಡ್ನ ಯಾವಾಗ ಕ್ರಿಯೇಟ್ ಮಾಡ್ತೀವಿ ಅಂದರೆ ಮಾರ್ಕೆಟು ಕೆಳಗಡೆ ಹೋಗುತ್ತೆ ಅಂತ ಅಸಂಪ್ಷನ್ ಇದ್ದಾಗ ನಾವು ಕ್ರಿಯೇಟ್ ಮಾಡ್ತೀವಿ. ನೋಡಿ, ಈ ಸ್ಟ್ರಾಟಜಿನಲ್ಲಿ ಎಂಟ್ರಿ ಬಂದುಬಿಟ್ಟು 40ರಿಂದ 45 ದಿನ ಎಕ್ಸ್ಪೈರಿಗಿಂತ ಮುಂಚೆನೇ ನಾವು ತೊಗೋಬೇಕಾಗುತ್ತೆ. ಉದಾಹರಣೆಗೆ ನಾನೀಗ ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಬೇಕು ಅಂದರೆ ಏಪ್ರಿಲ್ ಮಂತ್ಲಿ ಎಕ್ಸ್ಪೈರ್ ಇದೆಯಲ್ಲ ಅದರಲ್ಲಿ ನಾನು ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಬೇಕಾಗುತ್ತೆ. ಇವತ್ತು ಡೇಟ್ ಏನು? ಮಾರ್ಚ್ 10ನೇ ತಾರೀಕು. ಓಕೆ, ಮಾರ್ಚ್ 10 ಅಂದರೆ ನೆಕ್ಸ್ಟ್ ಏಪ್ರಿಲ್ 25ಕ್ಕೆ ಎಕ್ಸ್ಪೈರಿ ಇದೆ. ಇದು ಮಂತ್ಲಿ ಎಕ್ಸ್ಪೈರಿ. ಓಕೆ, ಅಂದರೆ ನನಗೆ ಅಪ್ರಾಕ್ಸಿಮೇಟ್ಲಿ 40ರಿಂದ 45 ದಿನ ಇದೆ ಎಕ್ಸ್ಪೈರಿಗೆ. ಸೊ ನಾನು ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡ್ತೀನಿ ಅಂದರೆ ಈಗ ಏಪ್ರಿಲ್ 25ರಲ್ಲಿ ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಬೇಕಾಗತ್ತೆ. ಈ ಸ್ಟ್ರಾಟಜಿನಲ್ಲಿ ಎಕ್ಸಿಟ್ ಬಂದುಬಿಟ್ಟು 30 ದಿನ ಇರುತ್ತಲ್ಲ, ಎಕ್ಸ್ಪೈರಿಗಿಂತ 30 ದಿನ ಮುಂಚೆನೇ ನಾವು ಎಕ್ಸಿಟ್ ತೊಗೋಬೇಕಾಗುತ್ತೆ. ನಾವು ಎಂಟ್ರಿ ಯಾವಾಗ ತೊಗೊತೀವಿ? 40ರಿಂದ 45 ದಿನ ಎಕ್ಸ್ಪೈರಿಗಿಂತ ಮುಂಚೆ ಎಂಟ್ರಿ ತೊಗೊತೀವಿ. ಎಕ್ಸಿಟ್ ಬಂದುಬಿಟ್ಟು ಇನ್ನು ಎಕ್ಸ್ಪೈರಿಗಿಂತ 30 ದಿನ ಮುಂಚೆನೇ ನಾವು ಎಕ್ಸಿಟ್ ತೊಗೊತೀವಿ. ಅಂದರೆ ಏನು? ಈ ಸ್ಟ್ರಾಟಜಿನ ನಾವು ಒಂದು 10ರಿಂದ 15 ಟ್ರೇಡಿಂಗ್ ಸೆಷನ್ ಮಾತ್ರ ಹೋಲ್ಡ್ ಮಾಡ್ತೀವಿ. ನೋಡಿ, ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡೋದಿದೆಯಲ್ಲ, ಲೋ IV ಎನ್ವೈರ್ಮೆಂಟಲ್ಲಿ ಡಿಪ್ಲಾಯ್ ಮಾಡ್ತೀವಿ. ಇಫ್ ಇನ್ ಕೇಸ್ IV ಜಾಸ್ತಿ ಆದರೆ ನಮಗೆ ಈ ಸ್ಟ್ರಾಟಜಿನಲ್ಲಿ ಪ್ರಾಫಿಟ್ ಆಗುತ್ತೆ. ಮಾರ್ಕೆಟ್ ಮೂವ್ಮೆಂಟ್ ಕೊಡ್ತಾ ಇಲ್ಲ, ಆದರೆ IV ಇನ್ಕ್ರೀಸ್ ಆದರೆ ನಮಗೆ ಪ್ರಾಫಿಟ್ ಆಗುತ್ತೆ. IV ಏನಾದ್ರು ಕಡಿಮೆ ಆದರೆ ನಮಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ IV ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಅಸಂಪ್ಷನ್ ಇದ್ದರೆ ನಾವು ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ ಓಕೆ, ಮಾರ್ಕೆಟು ಕೆಳಗಡೆ ಹೋದಾಗ IV ಇನ್ಕ್ರೀಸ್ ಆಗುತ್ತೆ. ಓಕೆ, ಹಾಗಾಗಿ ಪುಟ್ ಬ್ಯಾಕ್ ರೇಷಿಯೋ ಸ್ಪ್ರೆಡ್ ಇದೆಯಲ್ಲ, ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಅಸಂಪ್ಷನ್ ಇದ್ದಾಗ ಮಾಡೋದ್ರಿಂದ ಪ್ರಾಫಿಟ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಅಗೇನೆಸ್ಟ್ ಹೋದ್ರೂ ನಾನು ಆಲ್ರೆಡಿ ಹೇಳಿದ್ದೀನಿ ನಮಗೆ ಲಾಸ್ ಆಗಲ್ಲ, ಮಾರ್ಕೆಟ್ ಅಲ್ಲೇ ಇರಬಾರ್ದು ಅಷ್ಟೇ. ಈಗ ಇದನ್ನು ಆಪ್ಷನ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿದಾಗೆ ಅದನ್ನು ನೋಡೋಣ. ನೋಡಿ, ಈಗ ನಿಫ್ಟಿ ಇದೆಯಲ್ಲ, ನಿಫ್ಟಿ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 22,500 ನಡೀತಾ ಇದೆ. ಈಗ ಈ ಆಪ್ಷನ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಒಂದು ಲಾಟು ಇನ್ ದ ಮನಿ ಪುಟ್ಟನ್ನು ಸೆಲ್ ಮಾಡಬೇಕು. ನೋಡಿ, ಇದು ಸೆಲ್ ಮಾಡ್ತೀವಲ್ಲ, ಇದು ITM ಅಂದರೆ ಇನ್ ದ ಮನಿನಲ್ಲಿ ನಾವು ಒಂದು ಲಾಟು ಸೆಲ್ ಮಾಡ್ತೀವಿ. ಈಗ ಉದಾಹರಣೆಗೆ 22,500 ನಿಫ್ಟಿ ನಡೀತಾ ಇದೆ. ಇನ್ ದ ಮನಿ ಅಂದರೆ ಯಾವುದಾಗುತ್ತೆ? 22,600, 700, 800 ಇವೆಲ್ಲ ಇನ್ ದ ಮನಿ ಆಗುತ್ತಲ್ಲ. ನೋಡಿ, ಈ ಉದಾಹರಣೆನ ನಾನು 22,700ನ ಸೆಲ್ ಮಾಡ್ತೀನಿ. ನೋಡಿ, ಇದನ್ನೇ ಸೆಲ್ ಮಾಡಬೇಕಾ? ಹಾಗೇನಿಲ್ಲ, ನಿಮಗೆ ಕನ್ವೀನಿಯೆಂಟ್ ಆ ಸ್ಟ್ರೈಕ್ನ ನೀವು ಸೆಲ್ ಮಾಡ್ಬೋದು. ನಾನು ಈ ಉದಾಹರಣೆಯಲ್ಲಿ 22,700 ಇನ್ ದ ಮನಿ ಪುಟ್ಟನ್ನ ಒಂದು ಲಾಟು ಸೆಲ್ ಮಾಡ್ತೀವಿ. ಸೆಲ್ ಬಂದುಬಿಟ್ಟು ಒಂದು ಲಾಟು. ಹಾಗೆ 2 ಲಾಟು OTM ಪುಟ್ಟನ್ನ ಬೈ ಮಾಡ್ತೀವಿ. ಇಲ್ಲಿ ನೋಡಿ, ಒಂದು ಲಾಟ್ ಸೆಲ್ ಮಾಡಿದ್ದೀವಿ, 2 ಲಾಟು ಬೈ ಮಾಡ್ತೀವಿ. ಇದು ಬಂದುಬಿಟ್ಟು OTM ಅಂದರೆ ಔಟ್ ಆಫ್ ದ ಮನಿ ಪುಟ್ಟನ್ನ ಬೈ ಮಾಡ್ತೀವಿ. ನನ್ನ ಈ ಉದಾಹರಣೆಯಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ 22,000 ಪುಟ್ಟನ್ನ ಬೈ ಮಾಡ್ತಾಯಿದ್ದೀನಿ. ಎಷ್ಟು? 2 ಲಾಟ್. ಈಗ 22,000 ಬೈ ಮಾಡಬೇಕಾ? ಅದೇ ಸ್ಟ್ರೈಕೇ ಚೂಸ್ ಮಾಡಬೇಕಾ? ಹಾಗೇನಿಲ್ಲ, ನಿಮ್ಗೆ ಕನ್ವೀನಿಯೆಂಟ್ ಆದ ಸ್ಟ್ರೈಕ್ನೇ ಚೂಸ್ ಮಾಡ್ಬೋದು. ನಾನು ಈ ಉದಾಹರಣೆಯಲ್ಲಿ 22,000 ಚೂಸ್ ಮಾಡಿದ್ದೀನಿ. ನೋಡಿ, ನಾನೀಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ನೋಡಿ, ಈ ಆಪ್ಷನ್ ಸ್ಟ್ರಾಟಜಿ ಬಂದುಬಿಟ್ಟು ಮಂತ್ಲಿನಲ್ಲಿ ಮಾಡಬೇಕು, ವೀಕ್ಲಿನಲ್ಲಿ ಬೇಡ ಅಂತ ಹೇಳಿದ್ದೀನಿ. 40 to 45 ಡೇಸ್ ಬಿಫೋರ್ ಎಕ್ಸ್ಪೈರಿ ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿ ಅಂತ ಹೇಳಿದ್ದೀನಿ. ಯಾಕೆ ನಾನು ವೀಕ್ಲಿನಲ್ಲಿ ಬೇಡ ಅಂತ ಹೇಳಿದ್ದೀನಿ ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನೋಡಿ, ಮುಂದೆ ವೀಡಿಯೋದಲ್ಲಿ ವೀಕ್ಲಿನಲ್ಲಿ ಯಾಕೆ ಮಾಡಬಾರ್ದು, ಮಂತ್ಲಿನಲ್ಲೇ ಮಾಡಬೇಕು ಅಂತ ನಾನು ಎಕ್ಸಾಂಪಲ್ ತೋರಿಸಿದ್ದೀನಿ. ಆದರೆ ನೀವು ಅದನ್ನು ನೋಡಿ ಆನ್ಸರ್ ಮಾಡಿಬಿಡಿ, ಅದಕ್ಕಿಂತ ಮುಂಚೆನೇ ಆನ್ಸರ್ ಮಾಡಿ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯೂಶ್ವಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ, ಆದರೆ ಏನಕ್ಕೆ ಹೇಳಬೇಕಾಗುತ್ತೆ ಅಂದರೆ ನೀವು ಲೈಕ್ ಮಾಡೋದ್ರಿಂದ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಚಾನಲು ಫಾಸ್ಟಾಗಿ ಗ್ರೋ ಆಗುತ್ತೆ. ಯಾವುದೇ ವೀಡಿಯೋಗೆ ನೀವು ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಅಲ್ಗ್ರಿದಮ್ ಇದೆಯಲ್ಲ, ಅದು ಜಾಸ್ತಿ ಜನಕ್ಕೆ ತಲುಪಿಸೋದ್ರಿಂದ ಏನಾಗುತ್ತೆ ಅಂದರೆ ಚಾನಲ್ಲು ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಅದರಿಂದ ನನಗೂ ಹೆಲ್ಪ್ ಆಗುತ್ತೆ, ಹಾಗೆ ನ್ಯೂ ಯೂಸರ್ಗೂ ಹೆಲ್ಪ್ ಆಗುತ್ತೆ. ಐ ಹೋಪ್ ನೀವು ಅದನ್ನು ಮಾಡ್ತೀರಾ ಅಂದ್ಕೊತೀನಿ. ನೋಡಿ, ಈ ಉದಾಹರಣೆಯಲ್ಲಿ ನಾವು ಮಂತ್ಲಿ ಎಕ್ಸ್ಪೈರಿ ತೊಗೊಂಡಿದ್ದೀವಿ. ಮಂತ್ಲಿ ಎಕ್ಸ್ಪೈರಿ ಬಂದುಬಿಟ್ಟು 25 ಏಪ್ರಿಲ್ ಏನಕ್ಕೆ ತೊಗೊಂಡಿದ್ದೀವಿ? ಇನ್ನು ಎಕ್ಸ್ಪೈರಿಗೆ ಇದು 40ರಿಂದ 45 ದಿನ ಇದೆ. ಹಾಗಾಗಿ ನಾವು ಏಪ್ರಿಲ್ ಎಕ್ಸ್ಪೈರಿದು ತೊಗೊಂಡಿದ್ದೀವಿ. ನೋಡಿ, ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಒಂದು ಲಾಟು ಇನ್ ದ ಮನಿ ಪುಟ್ಟನ್ನು ಸೆಲ್ ಮಾಡಿದ್ದೀವಿ. ಇನ್ ದ ಮನಿ ಪುಟ್ ಬಂದುಬಿಟ್ಟು 22,700 ಪುಟ್ ಇದೆಯಲ್ಲ, ಇದನ್ನು ಒಂದು ಲಾಟ್ ಸೆಲ್ ಮಾಡಿದ್ದೀವಿ.
ಹಾಗೆ ಇಲ್ಲಿ ನೋಡ್ಬೋದು 22,000 ಪುಟ್ ಇದೆಯಲ್ಲ, ಇದನ್ನು 2 ಲಾಟು ಬೈ ಮಾಡಿದ್ದೀವಿ. ಸೊ ಇಂದ ಮನಿ 1 ಲಾಟ್ ಸೆಲ್ ಮಾಡಿದ್ದೀವಿ, OTM ಬಂದುಬಿಟ್ಟು 2 ಲಾಟನ್ನು ಬೈ ಮಾಡಿದ್ದೀವಿ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಇದರದ್ದು ಪೇ ಆಫ್ ಡಯಾಗ್ರಾಮ್ ಆಗುತ್ತೆ. ಈಗ ನೋಡ್ಬೋದು, ಈ ಪೇ ಆಫ್ ಡಯಾಗ್ರಾಮ್ ಮಾರ್ಕೆಟ್ ಮೇಲ್ಗಡೆ ಹೋಗಲಿ ನಮಗೆ ಪ್ರಾಫಿಟ್ ಆಗುತ್ತೆ, ಮಾರ್ಕೆಟ್ ಕೆಳಗಡೆ ಹೋಗಲಿ ನಮಗೆ ಪ್ರಾಫಿಟ್ ಆಗುತ್ತೆ. ಈಗ ಮಾರ್ಕೆಟ್ ಇದ್ದಲ್ಲೇ ಇದ್ದಾಗ ನಮಗೆ ಲಾಸ್ ಆಗುತ್ತೆ. ಆದರೆ ಈ ಲಾಸ್ ಇದೆಯಲ್ಲ, ಇದು ತುಂಬ ಲಿಮಿಟೆಡ್ ಇರುತ್ತೆ. ಅಟ್ ದ ಸೇಮ್ ಟೈಮು ನಾವು ಎಕ್ಸ್ಪೈರಿ ತನಕನೂ ಹೋಲ್ಡ್ ಮಾಡಲ್ಲ. ಈ ಸ್ಟ್ರಾಟಜಿನ ನಾವು ಎಷ್ಟು ದಿನ ಹೋಲ್ಡ್ ಮಾಡ್ತೀವಿ ಅಂತ ಹೇಳಿದ್ದೆ, ಬರೀ 10 ದಿನ. ಓಕೆ, ಈ 10 ದಿನದಲ್ಲಿ ನಮಗೆ ಪ್ರಾಫಿಟ್ ಆಗಬೇಕು, ಇಲ್ಲಾಂದರೆ ನಾವು ಈ ಸ್ಟ್ರಾಟಜಿನ ಕ್ಲೋಸ್ ಮಾಡ್ಕೊತೀವಿ. ಓಕೆ, ಏನಕ್ಕೆ 10 ದಿನದಲ್ಲೇ ಕ್ಲೋಸ್ ಮಾಡ್ತೀವಿ ಅಂತ ನಿಮಗೆ ಆಪ್ಷನ್ ಗ್ರೀಕ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಆಪ್ಷನ್ ಸ್ಟ್ರಾಟಜಿದು ಪ್ರಾಬಿಲಿಟಿ ಆಫ್ ಪ್ರಾಫಿಟ್ ಇದೆಯಲ್ಲ 59.76 ತೋರಿಸ್ತಾ ಇದೆ, ಅಂದರೆ ಅಪ್ರಾಕ್ಸಿಮೇಟ್ಲಿ 60%. ಇದು ಪ್ರಾಫಿಟ್ ಇದೆಯಲ್ಲ, ಮ್ಯಾಕ್ಸಿಮಮ್ ಪ್ರಾಫಿಟು ಅನ್ಡಿಫೈನ್ಡ್, ಅಂದರೆ ಇದರಲ್ಲಿ ನಮಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಚಾನ್ಸಸ್ ಇದೆ. ನೋಡಿ, ಇದರಲ್ಲಿ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 31,000 ತೋರಿಸ್ತಾ ಇದೆ. ನೋಡಿ, ಈ ಸ್ಟ್ರಾಟಜಿನಲ್ಲಿ ಮ್ಯಾಕ್ಸಿಮಮ್ ಲಾಸ್ ಇದೆಯಲ್ಲ, ಇದು ಯಾವಾಗಲೂ ಆಗೋದೇ ಇಲ್ಲ. ಏನಕ್ಕಾಗಲ್ಲ, ಏನಕ್ಕೆ ಅಂದರೆ ನಾವು 45 ದಿನವೂ ಹೋಲ್ಡ್ ಮಾಡಲ್ಲ, ಇದನ್ನು ಹೋಲ್ಡ್ ಮಾಡೋದು ಬರೀ 10 ದಿನ. ಒಂದು ಎರಡನೇದು ಬಂದುಬಿಟ್ಟು ಈ 31,000 ಲಾಸ್ ಇದೆಯಲ್ಲ, ಅದು ಯಾವಾಗ ಆಗುತ್ತೆ? ಇದು 22,000 ಇದೆಯಲ್ಲ, ಬೈ ಮಾಡಿದ್ದೀವಲ್ಲ 2 ಲಾಟು, ಅಲ್ಲೇ ಬಂದು ಎಕ್ಸ್ಪೈರ್ ಆಗಬೇಕು. ಎಕ್ಸಾಕ್ಟ್ 22,000 ಹತ್ರನೇ ಎಕ್ಸ್ಪೈರ್ ಆಗಬೇಕು. ಆವಾಗ ನಮಗೆ 31,000 ರೂಪಾಯಿ ಲಾಸ್ ಆಗುತ್ತೆ. ಎರಡು ಕಂಡೀಷನ್ ಯಾವುದು? 22,000 ಹತ್ರನೇ ಎಕ್ಸ್ಪೈರ್ ಆಗಬೇಕು, ಅಟ್ ದ ಸೇಮ್ ಟೈಮ್ ನಾವು ಹೋಲ್ 45 ದಿನವೂ ಈ ಸ್ಟ್ರಾಟಜಿನ ಹೋಲ್ಡ್ ಮಾಡಬೇಕು, ಆವಾಗ ಲಾಸ್ ಆಗುತ್ತೆ. ಸೊ ನಾವು ಎರಡನ್ನೂ ಮಾಡಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ನಮಗೆ ಇದರಲ್ಲಿ ಮ್ಯಾಕ್ಸಿಮಮ್ ಲಾಸ್ ಇದೆಯಲ್ಲ, ಇದು ಯಾವಾಗಲೂ ಆಗೋದೇ ಇಲ್ಲ. ಇಫ್ ಇನ್ ಕೇಸ್ ನಾವು ಈ ಸ್ಟ್ರಾಟಜಿ ಡಿಪ್ಲೈ ಮಾಡಿದ್ವಿ, ನೆಕ್ಸ್ಟ್ ಡೇನೇ 22,000ಕ್ಕೆ ಬಂದುಬಿಡ್ತು ಅಂದ್ಕೊಳ್ಳಿ, ಅಂದರೆ ನಾವು ಬೈ ಲೆಗ್ ಇದೆಯಲ್ಲ 2, ಅಲ್ಲಿ ಬಂದುಬಿಡ್ತು ಅಂದ್ಕೊಳ್ಳಿ. ಉದಾಹರಣೆಗೆ ಇಲ್ಲಿ 22,000ಕ್ಕೆ ಬಂತು. ಆವಾಗ ಏನಾಗುತ್ತೆ ನೋಡಿ, ಇಲ್ಲಿ ಬ್ಲೂ ಕಲರ್ ಬಾಕ್ಸ್ ಇದೆಯಲ್ಲ, ಅಲ್ಲಿ 3,800 ರೂಪಾಯಿ ಪ್ರಾಫಿಟ್ ತೋರಿಸ್ತಾ ಇದೆ. ಅದು ಬರೀ ಡೆಲ್ಟಾ ಇದ್ದ, ಅಂದರೆ ಮಾರ್ಕೆಟ್ ಕೆಳಗಡೆ ಬಂದಿರೋದ್ರಿಂದ ಡೆಲ್ಟಾದಲ್ಲಿ ನಮಗೆ 4,000 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಕೆಳಗಡೆ ತುಂಬ ಫಾಸ್ಟಾಗಿ ಬಂದರೆ ಏನಾಗುತ್ತೆ? IV ಇನ್ಕ್ರೀಸ್ ಆಗುತ್ತೆ. IV ಇನ್ಕ್ರೀಸ್ ಆಗೋದ್ರಿಂದನೂ ಈ ಸ್ಟ್ರಾಟಜಿನಲ್ಲಿ ಪ್ರಾಫಿಟ್ ಆಗುತ್ತೆ. ಹಾಗಾಗಿ ನೋಡಿ, ಇದರಲ್ಲಿ ಡೆಲ್ಟಾದಲ್ಲಿ ಒಂದು 4,000 ರೂಪಾಯಿ ಪ್ರಾಫಿಟ್ ಆಗುತ್ತೆ, ಪ್ಲಸ್ IV ಇನ್ಕ್ರೀಸ್ ಆಗೋದ್ರಿಂದ 7,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಟೋಟಲಾಗಿ ಇಮಿಡಿಯೇಟಾಗಿ ಈಗ 22,000 ಹತ್ರ ಬಂದುಬಿಡ್ತು ಅಂದ್ಕೊಳ್ಳಿ, ಎಲ್ಲಿ ನಮ್ಮ ಮ್ಯಾಕ್ಸಿಮಮ್ ಲಾಸ್ ತೋರಿಸ್ತಾ ಇದೆಯಲ್ಲ ಅಲ್ಲಿಗೆ 2 ದಿನದಲ್ಲೇ ಬಂದುಬಿಡ್ತು ಅಂದ್ಕೊಳ್ಳಿ, ಆವಾಗ ನಮಗೆ ಲಾಸ್ ಆಗಿರಲ್ಲ. ಇನ್ಫ್ಯಾಕ್ಟ್ ನಮಗೆ 10ರಿಂದ 14,000 ತನಕ ಪ್ರಾಫಿಟ್ ಆಗಿರೋ ಚಾನ್ಸ್ ಇರುತ್ತೆ. ಓಕೆ, ನಾವು ಆವಾಗ ಪ್ರಾಫಿಟ್ ಬಂದರೆ ಇಮಿಡಿಯೇಟಾಗಿ ಕ್ಲೋಸ್ ಮಾಡ್ಕೋಬೋದು. ನೋಡಿ, ನಾನು ಇದನ್ನು ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ, ನಮಗೆ ಮ್ಯಾಕ್ಸಿಮಮ್ ಲಾಸ್ ಇರೋದು 22,000. ನಿಮಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂದರೆ ಏನನ್ಸುತ್ತೆ, ಓಕೆ ನಾಳೆನೇ 22,000ಕ್ಕೆ ಬಂದುಬಿಟ್ರೆ ನಮಗೆ ಇಷ್ಟು ಲಾಸ್ ಆಗ್ಬೋದು ಅಂತ ಅನಿಸ್ಬೋದು. ಆದರೆ ಅದು ಆ ಥರ ವರ್ಕ್ ಆಗೋಲ್ಲ. ನಾಳೆನ ಅಥವಾ ನಾಡ್ದು ಒಂದು 2-3 ದಿನದಲ್ಲಿ ಕೆಳಗಡೆ ಬಂತು ಅಂದರೆ ನಮಗೆ ಇದರಲ್ಲಿ 10ರಿಂದ 14,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ನಾನು ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈಗ ನಾವು ಆಪ್ಷನ್ ಗ್ರೀಕ್ಸ್ಗೆ ಹೋಗ್ಬಿಟ್ಟು ಆಪ್ಷನ್ ಗ್ರೀಕ್ಸ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಆಪ್ಷನ್ ಸ್ಟ್ರಾಟಜಿನಲ್ಲಿ ನಮಗೆ 3 ಇಂಪಾರ್ಟೆಂಟ್ ಆಪ್ಷನ್ ಗ್ರೀಕ್ಸ್ ಬಂದುಬಿಟ್ಟು ಡೆಲ್ಟಾ, ತೀಟಾ, ವೇಗ. ಈ ತೀಟಾ ವೇಗ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಫ್ ಇನ್ ಕೇಸ್ ನಿಮಗೆ ತೀಟಾ ವೇಗ ಗೊತ್ತಿಲ್ಲ ಅಂದರೆ ನೀವು ಈ ಥರ ಸ್ಟ್ರಾಟಜಿನ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಅರ್ಥ ಮಾಡ್ಕೊಂಡ ನಂತರ ಮಾತ್ರ ಮಾಡಿ. ಓಕೆ, ಮೊದಲನೇದಾಗಿ ತೀಟಾ ನೋಡಿ, ಇಲ್ಲೇನಿದೆ 171 ರೂಪಾಯಿ ನೆಗೆಟಿವ್ ಇದೆ. ಅಂದರೆ ನಾವು ಈ ಸ್ಟ್ರಾಟಜಿ ಡಿಪ್ಲಾಯ್ ಮಾಡಿದಾಗ ಮಾರ್ಕೆಟು ಯಾವುದೇ ಥರ ಮೂಮೆಂಟ್ ಕೊಡಲಿಲ್ಲ ಅಂದರೆ ನಮಗೆ ಪ್ರತಿದಿನ 171 ರೂಪಾಯಿ ಲಾಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ನೆಗೆಟಿವ್ ತೀಟಾ ಅಂದರೆ ನಮಗೆ ಲಾಸ್ ಆಗುತ್ತೆ. ಎರಡನೇದು ಬಂದುಬಿಟ್ಟು ವೇಗ ನೋಡಿ, ಪಾಸಿಟಿವ್ ಎಷ್ಟಿದೆ? 1,017 ರೂಪಾಯಿ ಇದೆ. ಅಂದರೆ 1% IV ಜಾಸ್ತಿ ಆದರೆ ನಮಗೆ 1,000 ರೂಪೀಸು ಪ್ರಾಫಿಟ್ ಆಗುತ್ತೆ ಈ ಸ್ಟ್ರಾಟಜಿನಲ್ಲಿ. ಮೂರನೇದು ಬಂದುಬಿಟ್ಟು ಇದು ಡೆಲ್ಟಾ ಇದೆಯಲ್ಲ, ಸ್ಲೈಟ್ಲಿ ನೆಗೆಟಿವ್ ಇದೆ. ತುಂಬ ಜಾಸ್ತಿ ನೆಗೆಟಿವ್ನೂ ಇಲ್ಲ, ಪಾಸಿಟಿವ್ನೂ ಇಲ್ಲ. ಬೇಸಿಕಲಿ ಡೆಲ್ಟಾ ನ್ಯೂಟ್ರಲ್ ಥರ ಇದೆ. ಓಕೆ, ಈ ಡೆಲ್ಟಾ ಇದೆಯಲ್ಲ, ಇದು ಮಾರ್ಕೆಟ್ ಮೂಮೆಂಟಿಗೆ ತಕ್ಕಾಗೆ ಇದು ಚೇಂಜ್ ಆಗುತ್ತೆ. ಮಾರ್ಕೆಟ್ ಕೆಳಗಡೆ ಬಂದರೆ ಡೆಲ್ಟಾ ನೆಗೆಟಿವ್ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಮೇಲ್ಗಡೆ ಹೋದರೆ ಡೆಲ್ಟಾ ನೆಗೆಟಿವಿಟಿ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ನೋಡಿ, ಈ ಸ್ಟ್ರಾಟಜಿನಲ್ಲಿ ಏನು ಇಂಪಾರ್ಟೆಂಟು ಅಂದರೆ ನಾವು ಈ ಸ್ಟ್ರಾಟಜಿನ 10 ದಿನ ಹೋಲ್ಡ್ ಮಾಡೋದು. ಓಕೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಯಾವುದೇ ಥರ ಮೂಮೆಂಟ್ ಕೊಡಲಿಲ್ಲ ಅಂದ್ಕೊಳ್ಳಿ 10 ದಿನ, ಸೊ ನಮಗೆ ಇದರಲ್ಲಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ? ಪ್ರತಿದಿನ ಎಷ್ಟು ಲಾಸ್ ಆಗ್ತಾಯಿದೆ? 171 ರೂಪಾಯಿ ತೀಟಾಯಿಂದ ಡಿಕೆಯಿಂದ ಲಾಸ್ ಆಗ್ತಾಯಿದೆ. ಈಗ 10 ದಿನ ಇದನ್ನು ಹೋಲ್ಡ್ ಮಾಡಿದೆ, ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿದ್ವಿ, ಮಾರ್ಕೆಟ್ ಯಾವುದೇ ಥರ ಮೂಮೆಂಟ್ ಕೊಟ್ಟಿಲ್ಲ. ಆವಾಗ ನಮಗೆ ಎಷ್ಟು ಲಾಸ್ ಆಗುತ್ತೆ? 170 ಅಂದರೆ 10 ದಿನಕ್ಕೆ 1,700 ರೂಪಾಯಿ ಮಾತ್ರ ನಮಗೆ ಲಾಸ್ ಆಗುತ್ತೆ. ನಾವು 10 ದಿನದ ಮೇಲೆ ಈ ಸ್ಟ್ರಾಟಜಿನ ಹೋಲ್ಡ್ ಮಾಡಲ್ಲ. ಪ್ರೊವೈಡೆಡ್ ಯಾವಾಗ ನಮಗೆ 1,700 ರೂಪಾಯಿ ಲಾಸ್ ಆಗೋದು, ಮಾರ್ಕೆಟ್ ಯಾವುದೇ ಥರ ಮೂಮೆಂಟ್ ಕೊಟ್ಟಿಲ್ಲ ಆವಾಗ. ಆದರೆ ನಮ್ಮ ಸ್ಟ್ರಾಟಜಿಲಿ ಏನೋ ಕೆಳಗಡೆ ಬಂದರೂ ಪ್ರಾಫಿಟ್ ಆಗುತ್ತೆ, ಮೇಲ್ಗಡೆ ಬಂದರೂ ಪ್ರಾಫಿಟ್ ಆಗುತ್ತೆ, ಮಾರ್ಕೆಟ್ ಅಲ್ಲೇ ಇರಲ್ಲ 10 ದಿನ. ಓಕೆ, ಇಫ್ ಇನ್ ಕೇಸ್ ವರ್ಸ್ಟ್ ಕೇಸ್ ಇದ್ರೂ ನಮಗೆ ಲಾಸ್ ಇದೆಯಲ್ಲ, ಇದರಲ್ಲಿ ಅಷ್ಟೊಂದು ದೊಡ್ಡ ಲಾಸ್ ಇರಲ್ಲ. ಇದು ನಿಮಗೆ ಗೊತ್ತಿರಬೇಕು. ನಾವು ಈ ಆಪ್ಷನ್ ಸ್ಟ್ರಾಟಜಿನ ಮಂತ್ಲಿನಲ್ಲಿ ಬದಲು ವೀಕ್ಲಿ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಿದರೆ ಏನಾಗುತ್ತೆ? ನಾನು ಈ ಕ್ವಶನ್ನು ಕೇಳಿದ್ದೆ, ಇದನ್ನು ವೀಕ್ಲಿನಲ್ಲಿ ಯಾಕೆ ಕ್ರಿಯೇಟ್ ಮಾಡ್ಕೊಡ್ತು ಅಂತ. ನಾನೀಗ ಅದಕ್ಕೆ ಆನ್ಸರ್ ಪ್ರೊವೈಡ್ ಮಾಡ್ತೀನಿ. ಆ ಆನ್ಸರ್ನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನಾವೀಗ ವೀಕ್ಲಿನಲ್ಲಿ ಒಂದು ಆಪ್ಷನ್ ಸ್ಟ್ರಾಟಜಿ ಕ್ರಿಯೇಟ್ ಮಾಡೋಣ. ನೋಡಿ, ಈ ಆಪ್ಷನ್ ಸ್ಟ್ರಾಟಜಿ ಇದೆಯಲ್ಲ, ಇದರಲ್ಲಿ ವೀಕ್ಲಿನಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇದರ ಪ್ರಾಬಿಲಿಟಿ ಆಫ್ ಪ್ರಾಫಿಟ್ ಇದೆಯಲ್ಲ 61 ತೋರಿಸ್ತಾ ಇದೆ. ಅದರಲ್ಲಿ ಎಷ್ಟಿತ್ತು? 59.
ಇದು ವೀಕ್ಲಿನಲ್ಲಿ 61 ಅಂದರೆ ಜಾಸ್ತಿ ಪ್ರಾಬಿಲಿಟಿ ಆಫ್ ಪ್ರಾಫಿಟ್ ತೋರಿಸ್ತಾ ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಲಾಸ್ ನೋಡಿ, ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ 9500 ಅಷ್ಟೇ. ಅದರಲ್ಲಿ ಎಷ್ಟಿತ್ತು 31,000 ಇತ್ತು. ಓಕೆ, ಇವಾಗ ನಿಮ್ಗೆ ಅನಿಸುತ್ತೆ ಅರೆ ಅದಕ್ಕಿಂತ ಇದೇ ಚೆನ್ನಾಗಿದೆಯಲ್ಲ, ವೀಕ್ಲಿನಲ್ಲಿ ಮಾಡೋದೇ ಬೆಟ್ರಲ್ಲ. ಆದರೆ ಅದಲ್ಲ ರಿಯಾಲಿಟಿ. ಅದು ರಿಯಾಲಿಟಿ ಅರ್ಥ ಆಗಬೇಕು ಅಂದರೆ ನೀವು ಆಪ್ಷನ್ ಗ್ರೀಕ್ಸ್ನ ಚೆಕ್ ಮಾಡಬೇಕು. ಈಗ ನಾವು ಆಪ್ಷನ್ ಗ್ರೀಕ್ಸ್ನ ಚೆಕ್ ಮಾಡಿಬಿಟ್ಟು ಈಗ ವೀಕ್ಲಿನಲ್ಲಿ ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಮೇಯ್ನ್ ಪ್ರಾಬ್ಲಮ್ ಬಂದುಬಿಟ್ಟು ತೀಟ ಎಷ್ಟಿದೆ ನೋಡಿ, ಇದೆ 798, ಅಪ್ರಾಕ್ಸಿಮೇಟ್ಲಿ 800 ರೂಪಾಯಿ ಇದೆ. ಓಕೆ, ಅಂದರೆ ಪ್ರತಿದಿನ ಮಾರ್ಕೆಟ್ ಯಾವುದೇ ಥರ ಮೂವ್ಮೆಂಟ್ ಕೊಡಲಿಲ್ಲ ಅಂದರೆ ನನಗೆ 800 ರೂಪಾಯಿ ಲಾಸ್ ಆಗುತ್ತೆ. ಇದ್ರದ್ದು ಎಕ್ಸ್ಪೈರಿ ಯಾವಾಗಿದೆ 14 ಮಾರ್ಚ್. ಓಕೆ, ಇವತ್ತು ಬಂದುಬಿಟ್ಟು 10 ಅಂದರೆ ಇನ್ನು 4 ದಿನ ಇರೋದು. ನನಗೆ ಈ 4 ದಿನದಲ್ಲೇ ಹ್ಯೂಜ್ ಮೂವ್ಮೆಂಟ್ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಕೊಡಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನನಗೆ ಲಾಸ್ ಆಗುತ್ತೆ. ಉದಾಹರಣೆಗೆ ಮಾರ್ಕೆಟ್ ಯಾವುದೇ ಥರ ಮೂವ್ಮೆಂಟ್ ಕೊಡಲಿಲ್ಲ ಅಂದ್ಕೊಳ್ಳಿ, 4 ದಿನ ಏನಾಗುತ್ತೆ, 800 ಇಂಟು 4 ಅಂದರೆ ಇಲ್ಲೇನಾಗುತ್ತೆ 3200 ರೂಪಾಯಿ ಬರೀ ತೀಟಾದಲ್ಲೇ ಲಾಸ್ ಆಗ್ಬಿಡುತ್ತೆ. ಓಕೆ, ಹಾಗಾಗಿ ನಾವು ಈ ಸ್ಟ್ರಾಟಜಿನ ವೀಕ್ಲಿನಲ್ಲಿ ಡಿಪ್ಲಾಯ್ ಮಾಡೋಲ್ಲ. ಏನಕ್ಕೆ ಅಂದರೆ ವೀಕ್ಲಿನಲ್ಲಿ ತೀಟಾ ಡಿ ಕೆ ಜಾಸ್ತಿ ಇರುತ್ತೆ. ನಾವು ಮಂತ್ಲಿ ಇದಿತ್ತಲ್ಲ ಅದರಲ್ಲಿ ನೋಡ್ಬೋದು ಎಷ್ಟಿತ್ತು, ತೀಟಾ ಬರೀ 171 ರೂಪಾಯಿ ಇದೆ. ಓಕೆ, ಹಾಗಾಗಿ ನೀವು ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡ್ತೀರಾ ಅಂದರೆ 40 to 45 ಡೇಸ್ ಬಿಫೋರ್ ಎಕ್ಸ್ಪೈರಿನೇ ಡಿಪ್ಲಾಯ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿವರೆಗೂ ನಾವು ಅರೌಂಡ್ 33 ಆಪ್ಷನ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿದ್ದೀವಿ. ಆ ಎಲ್ಲ ಆಪ್ಷನ್ ಸ್ಟ್ರಾಟಜಿನೂ ನಾನು ಆಪ್ಷನ್ ಸ್ಟ್ರಾಟಜಿ ಅಂತ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಆ್ಯಡ್ ಮಾಡಿದ್ದೀನಿ. ಓಕೆ, ನಿಮಗೆ ಆಸಕ್ತಿ ಇದ್ದರೆ ಇದನ್ನು ನೋಡ್ಬೋದು. ಎನಿವೇ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಈ ಆಪ್ಷನ್ ಸ್ಟ್ರಾಟಜಿದು ಲಿಂಕ್ ಇದೆಯಲ್ಲ ಅದನ್ನು ಶೇರ್ ಮಾಡಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದರೆ ಈ ಎಲ್ಲ ಆಪ್ಷನ್ ಸ್ಟ್ರಾಟಜಿ ಇದೆಯಲ್ಲ ಇವೆಲ್ಲ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಯಾವ್ದು ಗೊತ್ತಿಲ್ವೋ ಅದನ್ನು ನೀವು ಕಲಿಬೋದು. ಹಾಗೆ ನೀವು ಆಪ್ಷನ್ ಬೇಸಿಕ್ಸ್ ಟು ಅಡ್ವಾನ್ಸ್ ಲೆವೆಲ್ ತನಕ ಕಲಿಯೋಕ್ಕೆ ಆಸಕ್ತಿ ಇದ್ದರೆ ಇನ್ನೊಂದು ಪ್ಲೇ ಲಿಸ್ಟ್ ಇದೆ, ಅದು ಬಂದುಬಿಟ್ಟು ಆಪ್ಷನ್ ಬೇಸಿಕ್ಸ್ ಅಂತ ಪ್ಲೇ ಲಿಸ್ಟು. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿರ್ತೀನಿ, ನೀವು ನೋಡ್ಬೋದು. ನೋಡಿ, ಇಲ್ಲಿ ನಿಮಗೆ ಬೇಸಿಕ್ ಲೆವೆಲಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕನೂ ಇನ್ಕ್ಲೂಡಿಂಗ್ ಆಪ್ಷನ್ ಗ್ರೀಕ್ಸ್ ಕೂಡ ಇದೆ. ಓಕೆ, ಎಲ್ಲನೂ ಸಿಗುತ್ತೆ. ಓಕೆ, ನಿಮಗೆ ಆಸಕ್ತಿ ಇದ್ದರೆ ಇದನ್ನು ನೋಡಿ. ಇದನ್ನು ನೀವು ನೋಡಿದ ಮೇಲೆ ನಿಮಗೆ ಒಂದು ಗ್ಯಾರಂಟಿ ಕೊಡ್ತೀನಿ, ನಿಮಗೆ ಬೇಸಿಕ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲ್ ತನಕ ಕಂಪ್ಲೀಟ್ ಇನ್ಫಾರ್ಮೇಷನು ಸಿಕ್ಕಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.